ನಮಸ್ತೆ, ವೆಲ್ಕಮ್ ಟು ಉಷಾ ಸುಪಹಾರ್. ಟುಡೇ ವಿ ಆರ್ ಗೋಯಿಂಗ್ ಟು ಟ್ರೈ ಔಟ್ ಅವರೆಕಾಳು ಅಕ್ಕಿ ರೊಟ್ಟಿ. ಈ ದಿನ ಅವರೆಕಾಳು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತಿಳಿಯೋಣ. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಮೊದಲಿಗೆ ಒಂದು ಬಟ್ಲಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಡೋಣ. ಅದು ಸ್ವಲ್ಪ ಕಾದ ನಂತರ ಇದ್ಕಿದಂಥ ಅವರೆಕಾಳುಗಳನ್ನ ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಳ್ಳೋಣ 70% ಅಷ್ಟು. ನೆಕ್ಸ್ಟು ಕ್ಯಾರೆಟ್ ತುರಿದು ಮತ್ತು ದಿಲ್ ಲೀವ್ಸ್ ಅಂದರೆ ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ನೋಡಿ. ಈರುಳ್ಳಿ, ಕ್ಯಾರೆಟ್, ಸಬ್ಸಿಗೆ ಸೊಪ್ಪು, ಚಿಲ್ಲಿ ಮತ್ತು ಇದ್ಕಿದ ಅವರೆಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಅಕ್ಕಿ ಹಸಿಟ್ಟು, ಇದ್ಕಿದ ಅವರೆಕಾಳು, ಹೆಚ್ಚಿದಂತಹ ಗ್ರೀನ್ ಚಿಲ್ಲಿ, ಸಬ್ಸಿಗೆ ಸೊಪ್ಪು, ತುರಿದಂಥ ಕ್ಯಾರೆಟ್ ಮತ್ತು ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಸ್ವಲ್ಪ ಕೊಬ್ಬರಿ ತುರಿ, ಜೀರಿಗೆ ಹಾಗೂ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಒಂದು ಬೌಲಿಗೆ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನೆಲ್ಲ ಡ್ರೈ ಮಿಕ್ಸ್ ಕೊಟ್ಟಾಗ ಅದೆಲ್ಲ ವೆಜಿಟೇಬಲ್ಸ್ ನಾವು ಏನು ಹಾಕಿದ್ದೀವಿ ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕಿರೋದು ನೀಟಾಗಿ ಮಿಶ್ರಣ ಆಗ್ತಾಯಿದೆ. ಈಗ ಕಾಯಿಸಿಟ್ಕೊಂಡಿರುವಂತಹ ಬಿಸಿ ನೀರನ್ನ ಸ್ವಲ್ಪ ಹಾಕಿ ಒಂದು ಸ್ಪೂನ್ ಅಥವಾ ಬೇರೆ ಏನಾದರೂ ತಗೊಂಡು ನೀವು ಅದನ್ನು ಕಲಿಸ್ಕೊಬೇಕಾಗತ್ತೆ. ಕೈನಲ್ಲಿ ಕಲ್ಸಕ್ಕೆ ಹೋಗ್ಬಿಡಿ, ತುಂಬಾ ಬಿಸಿ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಳ್ತಾ ಕಲಸೋಣ. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಅದು ಇಟ್ಟು ಒಂಥರ ಆಗುತ್ತೆ. ರೊಟ್ಟಿ ಸಾಫ್ಟಾಗಿ ಬರಬೇಕು, ನಾವು ಎಷ್ಟು ಹೊತ್ತಿದ್ರೆ ಅದಷ್ಟು ಹದವಾಗಿ ಹೋಗಬೇಕು ಅಂದರೆ ಬಿಸಿ ನೀರಿಂದ ಹಿಟ್ಟನ್ನ ಕಲಿಸಿದಾಗ ಈ ಟ್ರಿಕ್ಕು ನಿಜವಾಗ್ಲೂ ವರ್ಕ್ ಆಗುತ್ತೆ. ಈ ನೋಡಿ, ಈ ಥರ ನಾವು ಒಂದೊಂದು ಉಂಡೆಗಳನ್ನಾಗಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಚಪಾತಿ ಮಣೆನ ತಗೊಂಡು ಅದರ ಮೇಲೆ ಬೇಕಿಂಗ್ ಶೀಟ್ನ ಇಟ್ಕೊಳ್ತಾ ಇದ್ದೀನಿ. ರೊಟ್ಟಿನ ತಟ್ಟಲಿಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡೋಣ. ಅದರ ಮೇಲೆ ನಾವೀಗ ಆಲ್ರೆಡಿ ಮಾಡಿಟ್ಕೊಂಡಿದ್ದಂತಹ ಉಂಡೆಗಳನ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋಣ. ಸೊ ತಟ್ಟುವಾಗ ನಮಗೆ ಬೆರಳಿಗೆ ಹಸಿಟ್ಟು ಅಂಟ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಲೈಟಾಗಿ ಈ ರೀತಿ ಪ್ರೆಸ್ ಕೊಟ್ಟು ಅದ್ರ ಮೇಲೆ ಇನ್ನೊಂದು ಬೇಕಿಂಗ್ ಶೀಟ್ನ ಇಟ್ಟು ನಾವು ಲಟ್ಟಣಿಗೆ ಅಥವಾ ಚಪಾತಿ ಒತ್ತಲಿಕ್ಕೆ ಯೂಸ್ ಮಾಡುವಂತಹ ಈ ಲಟ್ಟಣಿಗೆನ ಬಳಸಿ ಈ ರೀತಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೊತ್ಕೊಬೇಕಾಗತ್ತೆ. ನೋಡಿ, ಈಗ ಎಷ್ಟು ನೀಟಾಗಿ ಆ ಬೇಕಿಂಗ್ ಶೀಟ್ನ ತೆಗಿತಿದ್ದೀವಿ. ಅದರಲ್ಲಿ ಸ್ವಲ್ಪ ಕೂಡ ಅಕ್ಕಿ ಹಸಿಟ್ಟು ಅಂಟ್ಕೊಂಡಿಲ್ಲ. ಈ ರೀತಿ ಈಸಿಯಾಗಿ ಸುಲಭವಾಗಿ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ತಟ್ಕೊಬೋದು. ಈಗ ಹಂಚು ಕಾದ ನಂತರ ನೀವು ಏನು ಬೇಕಿಂಗ್ ಶೀಟಲ್ಲಿ ಅಕ್ಕಿ ರೊಟ್ಟಿನ ಒತ್ಕೊಂಡಿದ್ರೋ ಅದನ್ನು ಅದ್ರ ಮೇಲೆ ಹಾಕಿ ಸ್ವಲ್ಪ ಒಂದು 30 ಸೆಕೆಂಡ್ಸ್, 1 ನಿಮಿಷ ಬಿಟ್ಟು ತೆಗೆದ್ರೆ ಒಂದು ಚೂರು ಅಂಟ್ಕೊಳ್ದಲ್ಲೇ ಆ ರೊಟ್ಟಿ ನಮ್ಮ ತವಾಗೆ ಸೇರಿಕೊಳ್ಳುತ್ತೆ. ಅದಾದ ನಂತರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಎರಡೂ ಕಡೆ ಫ್ಲಿಪ್ ಮಾಡಿ ನೀಟಾಗಿ ಬೇಯಿಸಿ. ಈಗ ನೋಡಿ, ನಾನು ಒಂದಾದಮೇಲೆ ಮತ್ತೊಮ್ಮೆ ಅದೇ ಪ್ರೋಸೆಸ್ನ ಮಾಡ್ತಾಯಿದ್ದೀನಿ. ಅದೇ ರೀತಿ ನಾನು ಇನ್ನೊಂದು ರೊಟ್ಟಿನ ತಟ್ಟಿದ್ದೀನಿ, ಮತ್ತೆ ಹೆಂಚು ಮೇಲೆ ಹಾಕಿದ್ದೀನಿ. ಒಂದು 30 ಸೆಕೆಂಡ್ಸಿಂದ 1 ಮಿನಿಟ್ ಬಿಟ್ಟು ನಾನು ಬೇಕಿಂಗ್ ಶೀಟ್ ಪೇಪರ್ನ ನಿಧಾನಕ್ಕೆ ರಿಮೂವ್ ಮಾಡ್ತಾಯಿದ್ದೀನಿ. ಈ ರೀತಿ ರಿಮೂವ್ ಮಾಡಿಕೊಂಡು ಮತ್ತೆ ಆಯಿಲ್ ಸ್ಪ್ರೆಡ್ ಮಾಡಿ ಈವನ್ಲಿ ನೀಟಾಗಿ ಬೇಯೋ ಥರ ಎರಡೂ ಕಡೆ ಮಾಡಿದ್ರೆ ಒಳಗಡೆ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ, ಎಡ್ಜಸಲ್ಲಿ ಕ್ರಿಸ್ಪಾಗಿರುವಂಥ ಅಕ್ಕಿ ರೊಟ್ಟಿ ನಮಗೆ ರೆಡಿಯಾಗಿದೆ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಸೈಡಲ್ಲಿ ಚಟ್ನಿ ಆಗಲಿ ಮತ್ತೊಂದಾಗಲಿ ಏನು ಬೇಡ. ಲಂಚ್ ಬಾಕ್ಸ್ಗೆ ಒಳ್ಳೆ ಐಡಿಯಾ ಅಂತ ಹೇಳ್ತೀನಿ. ಹೆಲ್ದಿ ರೆಸಿಪಿ. ಅವ್ರ ಮಕ್ಕಳು ಕ್ಯಾರೆಟ್ ಎಲ್ಲ ತಿನ್ನಲ್ಲ ಅಂದರೆ ಈ ರೀತಿ ನಾವು ಅಕ್ಕಿ ರೊಟ್ಟಿನಲ್ಲಿ ಬೆರೆಸಿ ಕೊಟ್ಟರೆ ದೇ ಲೈಕ್ ಟು ಸಿ. ನೋಡಲಿಕ್ಕೂ ಚೆನ್ನಾಗಿದೆ, ತಿನ್ನಲಿಕ್ಕೂ ಚೆನ್ನಾಗಿದೆ. ಸೊ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ನಿಮ್ಮ ದಿನನಿತ್ಯದ ಮೀನ್ಸ್ ರೆಸಿಪಿ ಲಿಸ್ಟಲ್ಲಿ, ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಲಿಸ್ಟಲ್ಲಿ ಇಟ್ಟರು ಕೂಡ ತುಂಬ ಚೆನ್ನಾಗಿ ಹೊಂದುತ್ತೆ. ನಮ್ಮ ಮನೇಲಂತೂ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಅಕ್ಕಿ ರೊಟ್ಟಿನ. ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀವಿ. ನೀವು ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಫೋಟೋಸ್ ಶೇರ್ ಮಾಡಿ, ಫೀಡ್ಬ್ಯಾಕ್ ಶೇರ್ ಮಾಡಿ. Thank you for watching my channel. Please do watch, like, subscribe to the channel and also share your comments, anything feedback you have for me. Thank you.